ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಇಂದು ಮುಂಜಾನೆ ವೇಳೆ ನಿಮ್ಮನ್ನು ಸಂಧಿಸೋದಕ್ಕೆ ದೇವರು ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನನ್ನ ವಿಡಿಯೋವನ್ನು ನೋಡಿ ನನಗೆ ಸೇವೆಗೆ ಆಶೀರ್ವಾದ ಮಾಡ್ತಿರುವಂತಹ ಪ್ರತಿಯೊಬ್ಬ ದೇವಜನಗಳಿಗೂ ಭಕ್ತಿಯಿಂದ ವಂದಿಸುತ್ತೇನೆ. ವಾಟ್ಸಪ್ ಗ್ರೂಪ್ನಲ್ಲಿ ಇರತಕ್ಕಂಥ ಜನಗಳಲ್ಲಿ ವಿನಂತಿ, ವಾಟ್ಸಪ್ ಗ್ರೂಪ್ನಲ್ಲಿ ನೋಡಿ ನನಗೆ ಕಾಮೆಂಟ್ಗಳನ್ನು ಹಾಕದೆ ವಾಟ್ಸಪ್ ಗ್ರೂಪ್ನಿಂದ ಯೂಟ್ಯೂಬ್ಗೆ ಹೋಗಿ ಲೈಕ್ ಮತ್ತು ಕಮೆಂಟ್ಗಳು ಶೇರ್ಗಳನ್ನು ಮಾಡಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಇವತ್ತು ಕೂಡ ಯೇಸು ಸ್ವಾಮಿ ದೇವರು ಅಥವಾ ಮನುಷ್ಯನು ಎಂಬಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಪ್ರಿಯರೇ ಭಾಗ 3ಕ್ಕೆ ಬಂದಿದ್ದೀವಿ. ಯಾಕೆಂದರೆ ನಾನು ನಿಮಗೆ ಮೊನ್ನೆ ತಾನೇ ಹೇಳಿದ್ದೀನಿ, ನಿನ್ನೆನೂ ಹೇಳಿದ್ದೀನಿ, ಒಬ್ಬ ಸಹೋದರರು ಯೇಸು ಕ್ರಿಸ್ತನು ದೇವರಲ್ಲ ಮನುಷ್ಯರು ಅಂತ ಹೇಳಿದ್ರು. ನಾನು ನಿನ್ನೆ ನಿಮಗೆ ತಿಳಿಸಿಕೊಟ್ಟೆ, ದೇವರಿಗೆ ಯಾವ ರೀತಿಯಲ್ಲಾದರೂ ಕೂಡ ಆಗಲಿಕ್ಕಿರುವಂಥ ಶಕ್ತಿ ಸಾಮರ್ಥ್ಯ ಇದೆ. ದೇವರು ಮನುಷ್ಯನಾಗ್ಬೋದು, ಆದರೆ ಮನುಷ್ಯ ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮನುಷ್ಯ ನಾನು ದೇವರು, ನನ್ನ ಮೈಯೊಳಗಡೆ ದೇವರಿದೆ, ನಾನು ಕೈ ಹಾಕಿದಾಗ ಪ್ರವಾದನೆ ಕೊಡ್ತೀನಿ, ನಾನು ಆಶೀರ್ವಾದ ಮಾಡಿ ಸಕ್ಸಸ್ ಆಗ್ತದೆ, ನಾನು ಆ ಥರ ಹೇಳ್ತೀನಿ ಈ ಥರ ಹೇಳ್ತೀನಿ ಬರ್ತಾರೆ. ಇಲ್ಲ ಪ್ರಿಯರೇ, ದೇವರು ಬೇಕಿದ್ರೆ ಮನುಷ್ಯ ಆಗೋದು, ಮನುಷ್ಯ ದೇವರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮನುಷ್ಯ ದೇವರ ಒಂದು ಸೃಷ್ಟಿಯಾಗಿದ್ದಾನೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗಾದರೆ ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ಮನುಷ್ಯನಾಗಿ ಬಂದಿದ್ದು ನಿಜ, ಆದರೆ ಅವರು ದೇವರು ಕೂಡ ಹೌದು ಅಂತ ಹೇಳೋದಕ್ಕೆ ಇನ್ನೊಂದು ಸಾಕ್ಷ್ಯ ವಾಕ್ಯ ಏನು ಅಂತಂದರೆ ಫಿಲಿಪ್ಪ 2:6ರಿಂದ 10ರವರೆಗೆ ನಾವು ಗಮನಿಸಿದೆ. ಆದರೆ ವಾಕ್ಯ ಸ್ವಲ್ಪ ದೊಡ್ಡದಾಗಿದೆ, ಆದರೆ ಸಾಧ್ಯವಾದಷ್ಟು ಚುಟುಕಾಗಿ ಕೊಡ್ತೀನಿ. ಯಾಕೆಂದರೆ 10-15 ನಿಮಿಷದ ವಿಡಿಯೋಗಳಿಗೆ ಸುಸ್ತಾಗ್ಬಿಡುವಂಥ ಜನಗಳಿರುವಂಥ ಕಾರಣಕ್ಕೋಸ್ಕರ ಚುಟುಕಾಗಿ ಕೊಟ್ಟು ಎಲ್ಲರಿಗೂ ಮನವರಿಕೆ ಮಾಡ್ತೀನಿ. ದಯವಿಟ್ಟು ನಿಮ್ಮ ಲೈಕ್ ಕಮೆಂಟ್ಗಳನ್ನು ಕೊಡೋದರ ಮೂಲಕ ದೇವರ ಸೇವೆಯನ್ನು ಆಸ್ವಾದಿಸಿ. ಫಿಲಿಪ್ಪ 2:6ರಿಂದ ನಾನು ಓದ್ತೀನಿ ಪ್ರಿಯರೇ. ಆತನು ದೇವಸ್ವರೂಪನಾಗಿದ್ದರು, ಅಂದರೆ ಆತನದರೆ ಇಲ್ಲಿ ಯೇಸು ಕ್ರಿಸ್ತ, ಆತನು ದೇವಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿರೋದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದರ್ಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಒಂದಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮೃತ್ಯ, ಪಾತಾಳಗಳಲ್ಲಿ ಇರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಈ ಎಲ್ಲ ವಾಕ್ಯವನ್ನು ಕೊಡೋದಕ್ಕಿಂತ ಮೊದಲು ನಾವೊಂದು 10ನೇ ವಾಕ್ಯವನ್ನು ನಾನು ಓದ್ತೀನಿ ಪ್ರಿಯರೇ. ಮೇಲ್ಗಡೆ ಮತ್ತೆ 6ರಿಂದ ಬರ್ತೀನಿ. ಆದುದರಿಂದ ಸ್ವರ್ಗ, ಮೃತ್ಯ, ಪಾತಾಳದಲ್ಲಿರೋರು ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದಿದ್ದಾರೆ. ಅಡ್ಡ ಬೀಳೋದು ಯಾರಿಗೆ? ಅಡ್ಡ ಬೀಳೋದು ಯಾರಿಗೆ ಪ್ರಿಯರೇ? ದೇವರಿಗೆ ಮಾತ್ರ ಅಡ್ಡ ಬೀಳೋದು. ಇವತ್ತು ಸುಮಾರು ಜನ ಅಡ್ಡ ಬೀಳಿಸ್ಕೊಳ್ತಿದ್ದಾರೆ. ಹಿರಿಯಕರಿಗೆ ನಾವು ಅಡ್ಡ ಬೀಳ್ತೀವಿ, ಓಕೆ ಆಶೀರ್ವಾದ ಸಿಗ್ತದೆ ಅಂತ ಹೇಳಿ. ಇವತ್ತು ಸುಮಾರು ಜನ ಅಡ್ಡ ಬೀಳಿಸ್ಕೊಳ್ತಿದ್ದಾರೆ. ಅದು ಬೇಡ. ನಿಜವಾಗಿ ಅಡ್ಡ ಬೀಳುವಂಥದ್ದು ದೇವರಿಗೆ. ಆ ಅಡ್ಡ ಬೀಳಿಸಿಕೊಂಡು ತಿಳಿದ್ಮೇಲೆ ಅವರಿಗೆ ದೇವರಾಗಿರೋ ಪವರ್ ಇದೆ ಅಂತ ಅರ್ಥ. ಈಗ 6ನೇ ವಾಕ್ಯಕ್ಕೆ ಬರುವ, ಫಿಲಿಪ್ಪ 2:6ಕ್ಕೆ ಬರುವ, ಇದರಲ್ಲಿ ಬರೆದಿದೆ ಏನು ಅಂತ ಓದಿಕೊಳ್ಳುವ. ಆತನು ದೇವಸ್ವರೂಪನಾಗಿದ್ದರು. ಇಲ್ಲಿ ನೋಡಿ ಬರೆದಿದೆ, ಆತನು ಅಂದರೆ ಯೇಸು ಕ್ರಿಸ್ತನು ದೇವಸ್ವರೂಪನಾಗಿದ್ದರು, ಅಂದರೆ ಅವರು ದೇವರ ಸ್ವರೂಪನೇ ಆಗಿದ್ದರು. ದೇವರಿಗೆ ಸರಿಸಮಾನನಾಗಿರುವ ಅಮೂಲ್ಯ ಪದವಿಯನ್ನು ಬಿಡಲೊನ್ನೆಲು ಎಂದೆಣಿಸದೆ, ಅಂದರೆ ದೇವರಿಗೆ ಸರಿಸಮಾನನಾಗಿರ್ತಕ್ಕಂತಹ ಯೇಸು ಸ್ವಾಮಿ, ಅಂದರೆ ನಾನು ನಿನ್ನೆ ಹೇಳಿದ್ದೀನಿ, ನನ್ನ ಬಾಯಿಯ ಮಾತು ನಂದೇ, ಹಾಗೆ ತಂದೆಯಾದ ದೇವರ ಬಾಯಿಯಿಂದ ಬಿದ್ದ ಮಾತು ತಂದೆ ದೇವರದೇ. ಆ ಬಿದ್ದಂಥ ಮಾತಿಗೇನೆ ಜೀವ ಕೊಟ್ಟು ಯೇಸು ಕ್ರಿಸ್ತನ ಕಳಿಸಿಕೊಟ್ಟರು ಅಂತ ಹೇಳಿದ್ದೀನಿ. ಅವರು ಆಗ ತಂದೆ ಮಗ ಒಂದೇನಲ್ಲಿ ಕನ್ಫ್ಯೂಸ್ ಆಗೋದು ಬೇಡ. ಇಲ್ಲಿ ಬರೆದಿದೆ ಏನಂತಾರೆ, ದೇವರಿಗೆ ದೇವಸ್ವರೂಪನಾಗಿದ್ದರು, ದೇವರಿಗೆ ಸರಿಸಮಾನನಾಗಿರೋ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ, ಅಂದರೆ ಸ್ವರ್ಗದಲ್ಲಿ ಅವರಿಗೆ ಬೇಕಾದಷ್ಟು ರೀತಿಯಾದ ಸೌಕರ್ಯಗಳು ಇದ್ದರೂ ಕೂಡ ಅಂತಹ ಪದವಿ, ಅಂದರೆ ಇಡೀ
ಸ್ವರ್ಗ, ಮೃತ್ಯ, ಪಾತಾಳ, ಇಡೀ ಭೂಲೋಕಕ್ಕೆ ಮತ್ತು ಪರಲೋಕಕ್ಕೆ ಅಥವಾ ಜಗತ್ತಿನ ಎಲ್ಲ ಸೃಷ್ಟಿಗಳಿಗೆ ಒಡೆಯನಾಗಿ ದೇವರಾಗಿರ್ತಕ್ಕಂಥ ಪದವಿಯನ್ನು ನಾ ಬಿಡೋದಿಲ್ಲ ಅಂತ ಸ್ವಾಮಿ ಹಠ ಮಾಡಲಿಲ್ಲ. ತಂದೆಯಾದ ದೇವರಿಗೆ ಮಾತಿಗೆ ವಿಧೇಯರಾಗಿ ಅಲ್ಲಿ ಏನು ಬರ್ತದೆ ನೋಡಿ, 8ನೇ ವಾಕ್ಯ, ಮನುಷ್ಯರಿಗೆ ಸದಸ್ಯ ಹೀಗೆ ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ. ಇದಕ್ಕಿಂತಲೂ ಸಾಕ್ಷಿ ಬೇಕಾ ಪ್ರಿಯರೇ? ಆ ದೇವರು ಆಕಾರದಲ್ಲಿ ಮನುಷ್ಯರಾಗಿ ಕಾಣಿಸ್ಕೊಂಡ್ರು. ಏಷಾಯದಲ್ಲಿ ಬರೆದಿದೆ ಏನಂತ ನೋಡಿ, ಏಷಾಯನ ಗ್ರಂಥದಲ್ಲಿ ಬರೆದಿದೆ ನೋಡಿ, 66:1 ಬರೆದಿದೆ, ಯೆಹೋವನು ಇಂತೆನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ, ನೀವು ಇನ್ನೆಂಥ ಮನೆಯನ್ನು ನನಗೆ ಕಟ್ಟಿಕೊಡುವಿರಿ ಅಂತ ಕೇಳ್ತಾರೆ. ಹಾಗಾದರೆ ಆಕಾಶ ಸಿಂಹಾಸನ ಅಂತೆ, ಭೂಮಿ ಪಾದಪೀಠ ಅಂತೆ. ನೋಡಿ, ಭೂಮಿಯಲ್ಲಿ ಅವ್ರ ಪಾದ ಇದೆ ಅಂತೆ, ಆಕಾಶದಲ್ಲಿ ಅವರು ಕೂತಿದಾರಂತೆ. ಆಗ ತಲೆಯಲ್ಲಿರ್ಬೋದು ಲೆಕ್ಕ ಹಾಕಿ. ಅಂತಹ ದೊಡ್ಡ ದೇವರು ಇವತ್ತು ನನಗೋಸ್ಕರ ನಿನಗೋಸ್ಕರ ತನ್ನನ್ನು ತಾನು ತಗ್ಗಿಸಿಕೊಂಡು ಆಕಾರದಲ್ಲಿ ಮನುಷ್ಯನಾಗಿ ಬಂದುಬಿಟ್ರಂತೆ. ಅಂತಹ ದೊಡ್ಡ ದೇವರು ಭೂಮಿ ಪಾದದಲ್ಲಿದೆ. ಸಿಂಹಾಸನ ಅಂದರೆ ಕೂತಿರೋದು. ಆಕಾಶವೇ ನನಗೆ ಸಿಂಹಾಸನ ಅಂದರೆ ಆಕಾಶದಲ್ಲಿ ಅವ್ರು ಕೂತಿರೋದ್ರೆ ಎಷ್ಟು ಹೈಟ್ ಇರ್ಬೋದು ಲೆಕ್ಕ ಹಾಕಿ. ಭೂಮಿ ಪಾದಪೀಠ, ಆಕಾಶ ಸಿಂಹಾಸನದಲ್ಲಿ ಎಷ್ಟು ಹೈಟ್ ಇರ್ಬೋದು, ಅದರ ಮೇಲೆ ತಲೆ ಎಷ್ಟು ಎತ್ತರಕ್ಕೆ ಇರ್ಬೋದು ಅಂತ ನಾವು ಗಮನಿಸಿಕೊಳ್ಳೋ ಪ್ರಿಯರೇ. ಭೂಮಿ ಪಾದಪೀಠ, ಆಕಾಶ ಸಿಂಹಾಸನ, ಅದರ ಮೇಲೆ ತಲೆ ಎಷ್ಟು ಗೊತ್ತಿಲ್ಲ. ಅಂಥ ದೊಡ್ಡ ದೇವರು ಏನು ಮಾಡ್ತಾರಂತೆ, ಆಕಾರದಲ್ಲಿ ಮನುಷ್ಯರಾಗಿ ಕಾಣಿಸಿಕೊಂಡ್ಬಿಟ್ರಂತೆ. ಅಂದರೆ 6 ಅಡಿ ಮನುಷ್ಯ ಆದರೂ ಅಷ್ಟೇ, 6 ಅಡಿ 7 ಅಡಿ ಮನುಷ್ಯ ಆಗಿರ್ಬೋದು ಅಷ್ಟೇ. ಆಯಿತಾ? ಮನುಷ್ಯರಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡ್ರು. ಅಂಥ ದೊಡ್ಡ ದೇವರು ತಗ್ಗಿಸಿಕೊಂಡು ಮನುಷ್ಯರಾಗಿ ಬಂದು ಮನುಷ್ಯನ ಪಾಪವನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಒಂದಷ್ಟಾದರೂ ವಿಧೇಯನಾದನು. ಮರಣವನ್ನು ಅಂದರೆ ಶಿಲುಬೆಯ ಮರಣದ ಅರ್ಥ ಏನು? ನಾವೆಲ್ಲ ಮರಣಿಸಬೇಕಾದಂಥ ಜಾಗದಲ್ಲಿ ನಮ್ಮ ಪಾಪವನ್ನು ಹೊತ್ತುಕೊಂಡು ಅವರು ಶಿಲುಬೆಯ ಮರಣವನ್ನು ಅನುಭವಿಸಿ ತಂದೆಯಾದ ದೇವರ ಮಾತಿಗೆ ವಿಧೇಯರಾಗಿ, ನಿನ್ನೆ ಸಂಚಿಕೆಯಲ್ಲಿ ಹೇಳಿದಾಗೆ ಯಾರೂ ಕೂಡ ನೀತಿವಂತರಿಲ್ಲದ ಕಾರಣಕ್ಕೋಸ್ಕರ ತನ್ನ ಬಾಯಿಯ ಮಾತಿಗೆ ಜೀವವನ್ನು ಕೊಟ್ಟು ಅವರನ್ನು ಯೇಸು ಕ್ರಿಸ್ತನಾಗಿಯೂ ತನ್ನ ಮಗನಾಗಿಯೂ ಭೂಮಿಗೆ ಕಳಿಸಿಕೊಟ್ಟು 33.5 ವರ್ಷ ನಮಗೆ ದೇವರೊಂದಿಗೆ ಯಾವ ಥರ ಸಂಬಂಧ ಇಟ್ಟುಕೊಳ್ಳಬೇಕು ಅಂತ ಹೇಳೋದ್ರ ಬಗ್ಗೆ ನಿಜವಾದಂತಹ ಒಂದು ಬೋಧನೆಯನ್ನು ಮಾಡಿ ಶಿಲುಬೆಯ ಮರಣವನ್ನು ಏರಿ, ತಂದೆಯ ಚಿತ್ತ ಪ್ರಕಾರ ಶಿಲುಬೆಯ ಮರಣವನ್ನು ಏರಿ ದೇವರಿಗೆ ವಿಧೇಯರಾಗಿ ತೋರಿಸಿದ್ರು ಪ್ರಿಯರೇ. ಇದು ಕೂಡ ನಮಗೂ ಕೂಡ ಕಲಿಸುವಂಥ ಪಾಠ ಏನಂದರೆ, ನಾವು ಕೂಡ ದೇವರಿಗೆ ಎಂಥ ಸಂದರ್ಭ ಬಂದರೂ ವಿಧೇಯರಾಗಲಿಕ್ಕೆ ಪ್ರಯತ್ನ ಪಡಬೇಕು ಅಂಥೇಳಿ. ಇವರು ಯಾವಾಗ ಈ ಒಂದು ಅಂಥ ದೊಡ್ಡ ಪದವಿನ ಬಿಟ್ಟು ದಾಸನ ರೂಪ ಧರಿಸ್ಕೊಂಡು ಆಕಾರದಲ್ಲಿ ಅಂಥ ದೊಡ್ಡ ದೇವರು 6 ಅಡಿ ಮನುಷ್ಯನಾಗಿ ಆ ಮನುಷ್ಯರ ಪಾಪವನ್ನು ಹೊತ್ತುಕೊಂಡು ಶಿಲುಬೆಯ ಮರಣವನ್ನು ಅನುಭವಿಸಿರ್ತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ 9ನೇ ವಾಕ್ಯ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ, ಅಂದರೆ ಉನ್ನತ ಸ್ಥಾನ ಅಲ್ಲ, ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಯಾರಂತ ದಯಪಾಲಿಸಿರೋದು? ತಂದೆಯಾದ ದೇವರು ಯೇಸು ಕ್ರಿಸ್ತನಿಗೆ ದಯಪಾಲಿಸಿದಾರಂತೆ. ಎಲ್ಲ ಹೆಸರುಗಳಿಗಿಂತಲೂ ಶ್ರೇಷ್ಠವಾದಂಥ ಹೆಸರನ್ನು ದಯಪಾಲಿಸಿದಾರಂತೆ. ಅಂದರೆ ಎಲ್ಲ ಹೆಸರಲ್ಲಿ ಯಾವ ಥರ ಹೆಸರು ಪ್ರಿಯರೇ? ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ನಾಮಗಳಿಗಿಂತಲೂ ಮೇಲಾದ ನಾಮವಾಗಿ ನನ್ನ ಯೇಸು ಕ್ರಿಸ್ತ ಇದ್ದಾರೆ ಪ್ರಿಯರೇ. ಅಂದರೆ ತಂದೆಯಾದ ದೇವರು ತನ್ನನ್ನು ಕೂಡ ತಗ್ಗಿಸ್ಕೊಂಡ್ಬಿಟ್ಟು ತನಗಿಂತಲೂ ದೊಡ್ಡ ಸ್ಥಾನದಲ್ಲಿ ಯೇಸುವನ್ನು ಇಟ್ಬಿಟ್ರು ಪ್ರಿಯರೇ. ಯೇಸು ಸ್ವಾಮಿ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಅಂಥ ಒಂದು ಉನ್ನತ ಸ್ಥಾನಕ್ಕೆ ಏರಿಸಿಬಿಟ್ರು ಪ್ರಿಯರೇ. ಅಂಥ ಒಂದು ಉನ್ನತ ಸ್ಥಾನ ಅಂದರೆ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಶಕ್ತಿಗಳಿಗಿಂತಲೂ ದೊಡ್ಡ ಶಕ್ತಿಯಾಗಿ ಯೇಸುವನ್ನಿಟ್ಟರು. ಎಲ್ಲ ನಾಮಗಳಿಗಿಂತಲೂ ದೊಡ್ಡ ನಾಮವಾಗಿ ಯೇಸುವನ್ನಿಟ್ಟರು. ಯೇಸುವಿನ ನಾಮದ ಮುಂದೆ ಎಲ್ಲ ನಾಮಗಳು ತಲೆಬಾಗಿ ಮಂಡಿಕಾಲೂರಿ ನಿಲ್ಲಲೇಬೇಕು. ಅಂತಹ ಒಂದು ಪದವಿಯನ್ನು ಕೊಟ್ಟರು ಪ್ರಿಯರೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸಿದನು. ಹಾಗಾದರೆ ಇವತ್ತು ನಿನ್ನ ಕುಟುಂಬದ ವಿರುದ್ಧ ಬರ್ತಕ್ಕಂಥ ಅಂಧಕಾರ ಶಕ್ತಿಗಳು, ದುಷ್ಟನ ಶಕ್ತಿಗಳು, ದುರಾತ್ಮನ ಶಕ್ತಿಗಳು, ಮಾಟಕೂಟದ ಶಕ್ತಿಗಳು, ಈ ಎಲ್ಲ ನಾಮಕ್ಕಿಂತಲೂ ಶ್ರೇಷ್ಠವಾದ ಆದಂಥ ಯೇಸು ಕ್ರಿಸ್ತನ ನಾಮ ಇವತ್ತು ನಿಮ್ಮ ಕುಟುಂಬದಲ್ಲಿ ಕಾರ್ಯ ಮಾಡುತ್ತದೆ ಪ್ರಿಯರೇ. 10ನೇ ವಾಕ್ಯ, ಆದ ಕಾರಣದಿಂದ ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳದಲ್ಲಿ ಇರೋರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು. ಯಾರ ಹೆಸರಿನ ಅಡ್ಡ ಬೀಳೋದಂತೆ? ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು
ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹಾಗಾದರೆ ಯೇಸುವಿನ ನಾಮ ಇಲ್ಲದೆ ತಂದೆಯಾದ ದೇವರ ಬಳಿಗೆ ಬರಲಿಕ್ಕಾಗೋದಿಲ್ಲ. ಪವಿತ್ರ ಆತ್ಮನ ನಾಮದಿಂದ ತಂದೆಯ ದೇವರ ಬಳಿಗೆ ಬರಲಿಕ್ಕಾಗೋದಿಲ್ಲ. ನಾವು ತಂದೆಯಾದ ದೇವರ ಬಳಿಗೆ ಹೋಗಬೇಕಾದ್ರೆ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಆರಾಧನೆ ಮಾಡಿನೇ ಹೋಗಬೇಕು. ಯಾಕೆಂದರೆ ಅವರು ಕೂಡ ದೇವರ ಪದವಿಯನ್ನು ಬಿಡಲಲ್ಲೆಲ್ಲೂ ಎಂದೆಣಿಸದೆ ಅಂತ ಬರೆದ ಮೇಲೆ, ದೇವರ ಪದವಿಯನ್ನು ಬಿಡಲಿಲ್ಲ ಎಂದೆಣಿಸಿದ ಮೇಲೆ ಅವರ ದೇವರ ಪದವಿಯನ್ನು ಬಿಟ್ಟು ಬಂದರು ಅಂತ ಅರ್ಥ. ಆಕಾರದಲ್ಲಿ ಮನುಷ್ಯನ ಕಾಣಿಸಿಕೊಂಡಿದ್ದಾರೆ ಅಂತ ದೊಡ್ಡ ದೇವರ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡ್ರು. ಮತ್ತೆ ಈ ಒಂದು ಕಾರಣಕ್ಕೋಸ್ಕರ ಅವರನ್ನು ಸ್ವರ್ಗ, ಮೃತ್ಯು, ಪಾತಾಳ 3 ಲೋಕದಲ್ಲಿರ್ತಕ್ಕಂಥ ಜನಗಳು ಆತನ ಹೆಸರಿನ ಅಡ್ಡ ಬಿದ್ದೇ ತಂದೆಯ ದೇವರನ್ನ ಆರಾಧಿಸ್ಬೇಕಂತೆ. ಆಗ ಎಂಥ ಒಂದು ಶ್ರೇಷ್ಠವಾದ ನಾಮ ಆಗಿರ್ಬೋದು ಪ್ರಿಯರೇ. ಹಾಗಾದರೆ ಅವರು ಮನುಷ್ಯನಾಗಿ ಬಂದದ್ದು ಮನುಷ್ಯನ ಪಾಪವನ್ನು ಹೊತ್ತುಕೊಳ್ಳೋದಕ್ಕೋಸ್ಕರ ಹೊರತು ಅವರು ಯಾವುದೇ ಕಾರಣಕ್ಕೂ ಮನುಷ್ಯನಾಗಿ ಉಳಿಲಿಲ್ಲ. ಸತ್ತು 3ನೇ ದಿವಸ ಎದ್ದು ನಾನು ದೇವರಿಂದ ಸಾಬೀತುಪಡಿಸಿ ಅವರು 40 ದಿವಸ ಯಾರೆಲ್ಲ ಮೊಳೆ ಹೊಡೆದ್ರು ಅಂಥವ್ರ ಮುಂದೆ ಕಾಣಲ್ಪಟ್ಟು ನಂತರ ಅವರು ಪರಲೋಕಕ್ಕೆ ಒಯ್ಯಲ್ಪಟ್ಟರು. ಪ್ರಿಯರೇ, ಇವತ್ತು ನಮ್ಮನ್ನು ಆತನ ಆತ್ಮ ಅಂದರೆ ತಂದೆ ಮಗನ ಆತ್ಮ ಇವತ್ತು ನಮ್ಮನ್ನು ನಡೆಸ್ತಾ ಇದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾವು ಎಲ್ಲೂ ಕೂಡ ಮಿಸ್ಟೇಕ್ ಮಾಡ್ಕೊಳ್ಳೋದು ಬೇಡ. ಅವರು ದಾಸನ ರೂಪವನ್ನು ಧರಿಸಿ ದೇವ ಪದವಿಯನ್ನು ಬಿಟ್ಟು ನಮಗೋಸ್ಕರ ಬರಿದು ಮಾಡಿ ಬಂದದ್ದೇ ನನ್ನ ಪಾಪ ನಿನ್ನ ಪಾಪವನ್ನು ಹೊತ್ಕೋಬೇಕಿದ್ರೆ ನೀತಿವಂತರಾದ ಮನುಷ್ಯರು ಯಾರೂ ಸಿಗದೇ ಇರತಕ್ಕಂಥ ಕಾರಣಕ್ಕೋಸ್ಕರ ತಾನೇ ರಕ್ತ ಬಲಿಯಾಗಲು ಪ್ರಾಣವನ್ನು ತ್ಯಾಗ ಕೊಡಲು ಅವರು ಮನುಷ್ಯರಾಗಿ ಬಂದರಷ್ಟೇ. ಆದರೆ ಅವರು ಮನುಷ್ಯರಲ್ಲ. 33.5 ವರ್ಷ ಮನುಷ್ಯ ಕುಮಾರನಾಗಿ ಬದುಕಿ ಪುನಃ ಅವರು ದೇವ ಪದವಿಗೆ ಸೇರಿಕೊಂಡ್ರು ಪ್ರಿಯರೇ. ಪ್ರೈಸ್ ಲಾರ್ಡ್. ಭೂಲೋಕದಲ್ಲಿ ಇದ್ದಾಗ ನಾನು ನಿನ್ನೆ ಹೇಳಿದಾಗ ಪವಿತ್ರಾತ್ಮನಿಂದ ದೇವಕುಮಾರನಾದರು, ಮರಿಯಮ್ಮಳಿಂದ ಮನುಷ್ಯ ಕುಮಾರರಾದರು. ಆದರೆ ಈ ಲೋಕದಲ್ಲಿ ಇದ್ದಾಗ ಅವರು ಮನುಷ್ಯ ಕುಮಾರನು ಹೌದು, ದೇವಕುಮಾರನು ಹೌದು. ಆದರೆ 100ಕ್ಕೆ 100% ಅವರು ದೇವರಾಗಿದ್ದಾರೆ. ಏಕೆಂದರೆ ಅವರು ದೇವರ ಪದವಿಯನ್ನು ಬಿಡಲಲ್ಲೇನು ಎಂದೆಣಿಸದೆ ಅಂತ ಹೇಳಿದಾಗ ಆ ಪದವಿಯನ್ನು ಬಿಟ್ಟು ನಮಗೋಸ್ಕರ ಬಂದರು ಪ್ರಿಯರೇ. ಈಗ ಅವರು ಅದೇ ಪದವಿಯಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತಿದ್ದಾರೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಅಂಥ ದೇವರನ್ನು ನಾವು 10ನೇ ವಾಕ್ಯದ ಪ್ರಕಾರ ಇಲ್ಲಿ, ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳದಲ್ಲಿರೋರೆಲ್ಲ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು, ಅಂದರೆ ಯೇಸುವಿನ ಹೆಸರಿನಲ್ಲೇ ನಾವು ಅಡ್ಡ ಬಿದ್ದು ಯೇಸು ಕ್ರಿಸ್ತನು ಒಡೆಯನು ಎಂದು ಪ್ರತಿಜ್ಞೆ ಮಾಡಿ ನಂತರ ತಂದೆ ದೇವರಿಗೆ ಘನವನ್ನು ಸಲ್ಲಿಸಬೇಕಂತ. ತಂದೆ ದೇವರಿಗೆ ಘನವನ್ನು ಸಲ್ಲಿಸೋರು. ಹಾಗಾದರೆ ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ನೀನೇ ನನ್ನ ಒಡೆಯ, ನನ್ನ ರಕ್ಷಕ ಅಂತ ಬಾಯಲ್ಲಿ ಪ್ರತಿಜ್ಞೆ ಮಾಡಿ ತಂದೆ ದೇವ್ರ ಹತ್ರ ಹೋಗ್ಬೇಕಂತೆ. ಡೈರೆಕ್ಟಾಗಿ ಯೇಸು ಹತ್ರ ಹೋಗಿನೂ ಹೋದ್ರೆ ಹಾಕೋದಿಲ್ಲ. ಈ ವಚನವನ್ನು ಹೇಳಿನೇ ಹೋಗಬೇಕು. ನೀನೇ ರಕ್ಷಕ, ಒಡೆಯ, ದೇವರು ಅಂತೇಳಿ ಹೋಗಬೇಕು. ಅದಕ್ಕೇನೆ ಪ್ರಿಯರೇ, ಪ್ರತಿಯೊಂದು ಸಭೆಯಲ್ಲೂ ಕೂಡ ಅಂತ್ಯ ಆಶೀರ್ವಾದವನ್ನು ಮಾಡುವಾಗ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರಾತ್ಮನ ಸಮುದ್ರವಾದ ನಡತೆ ನಿಮ್ಮೊಂದಿಗೆ ಇರಲಿ ಅಂತ ಹೇಳ್ತಾರೆ. ಯಾಕೆಂದರೆ ಅವರು ವ್ಯಕ್ತಿ ಒಂದೇ ಆದರೂ ವ್ಯಕ್ತಿತ್ವ ಚೇಂಜ್ ಅಷ್ಟೇ. ಈಗ ನಾನು ಮೊನ್ನೆ ಹೇಳಿದಾಗೆ, ನಾನು ನನ್ನ ಹೆಂಡತಿಗೆ ಗಂಡ, ನನ್ನ ಮಕ್ಕಳಿಗೆ ತಂದೆ, ನಾನು ಕೆಲಸಕ್ಕೆ ಹೋಗೋ ಜಾಗದಲ್ಲಿ ನಾನು ಕೆಲಸಗಾರ ಅಷ್ಟೇ. ವ್ಯಕ್ತಿತ್ವ ಚೇಂಜ್ ಆಗ್ತಿದೆ ಹೊರತು ವ್ಯಕ್ತಿ ಚೇಂಜ್ ಆಗೋದಿಲ್ಲ. ಹಾಗೆಯೇ ನಮ್ಮ ದೇವರು ಮನುಷ್ಯರಾಗಿ ಬಂದರೂ ಕೂಡ ಅವರು ದೇವರೇ. ಅವರು ಆತ್ಮಸ್ವರೂಪಿಯಾಗಿ ಈಗಲೂ ಇದ್ದಾರೆ, ಮಹಿಮೆಯ ಶರೀರದಲ್ಲಿದ್ದಾರೆ. ಇದ್ರ ಬಗ್ಗೆ ಕನ್ಫ್ಯೂಸ್ ಬೇಡ. ದೇವರು ಆತ್ಮಸ್ವರೂಪನ ನಿಜ, ಅವರು ಮಹಿಮೆಯ ಶರೀರದಲ್ಲಿ ಇದ್ದಾರೆ ನಿಜ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ತುಂಬಿಸಲಿ. ಮುಂದಿನ ದಿನಮಾನಗಳಲ್ಲಿ ಕೂಡ ನಾವು ಕೂಡ ಎತ್ತಲ್ಪಟ್ಟು ಮಹಿಮೆ ಶರೀರದಲ್ಲಿ ಹೋಗಿ ಆತ್ಮಸ್ವರೂಪಿಗಳಾಗ್ತೀವಿ ಪ್ರಿಯರೇ. ಹಾಗಾದರೆ ಪ್ರಿಯರೇ, ದೇವರು ನಮ್ಮನ್ನು ರಕ್ಷಿಸೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ದೇವರ ನಾಮನ ಮಹಿಂಪಡಿಸುವ. ತಂದೆಯಾದ ದೇವರ ಪ್ರೀತಿ, ಪ್ರಭು ರಕ್ಷಕನು ಒಡೆಯನಾದಂತಹ ಯೇಸು ಕ್ರಿಸ್ತನ ಕೃಪೆ, ಪ್ರೀತಿಯ ಪವಿತ್ರಾತ್ಮ ಸಮುದ್ರದ ಅನ್ಯತೆ ಇಂದಿಗೂ ಎಂದಿಗೂ ನಮ್ಮ ನಿಮ್ಮ ಸಂಗಡ ಇರಲಿ ಪ್ರಿಯರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್.